ಸ್ನೇಹಿತರೆ, ವಿಜಯ್ ಜಾಬ್ ಟ್ರೇಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ರತಿಯೊಂದು ಗೌರ್ಮೆಂಟ್ ಹುದ್ದೆಗಳ ಮಾಹಿತಿಯನ್ನು ಕನ್ನಡದಲ್ಲೇ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ IRL ಇಂಡಿಯಾ ಲಿಮಿಟೆಡ್ ಅಂದರೆ ಇಂಡಿಯನ್ ರೇರ್ ಅರ್ತ್ಸ್ ಲಿಮಿಟೆಡ್ ಇವರಿಂದ ಒಂದಷ್ಟು ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಆಯಿತಾ, ಖಾಲಿ ಇರುವಂಥ ಒಂದಷ್ಟು ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಕಾಲ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ITI, ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಥವಾ ಯಾವುದೆಲ್ಲ ಒಂದು ಡಿಗ್ರಿ, ಇಷ್ಟರಲ್ಲಿ ಯಾವುದೇ ಒಂದು ಕ್ವಾಲಿಫಿಕೇಷನ್ ಇರೋ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಸ್ನೇಹಿತರೆ, ಈ ಒಂದು ಜಾಬ್ನ ಕ್ವಾಲಿಫಿಕೇಷನ್ ಬೇಸಿಸ್ ಮೇಲೆ 4 ಗ್ರೂಪ್ಗಳಾಗಿ ಮಾಡಿಬಿಟ್ಟಿದ್ದಾರೆ. ಸೊ ಅದು ಟ್ರೇಡ್ ಅಪ್ರೆಂಟಿಸ್ ಅಂತ, ಮತ್ತು ಇನ್ನೊಂದು ವೊಕೇಶನ್ ಅಪ್ರೆಂಟಿಸ್ ಅಂತ, ಇನ್ನೊಂದು ಗ್ರ್ಯಾಜುಯೇಷನ್ ಅಪ್ರೆಂಟಿಸಸ್, ಹಾಗೆ ಇನ್ನೊಂದು ಟೆಕ್ನಿಕಲ್ ಅಪ್ರೆಂಟಿಸಸ್ ಅಂತ. ಸೊ ಈ ಒಂದು 4ನೇ ಗ್ರೂಪ್ ಮೇಲೆ ಕ್ವಾಲಿಫಿಕೇಷನ್ ಆಗಲೇ ಹೇಳಿದಂಗೆ ITI ಮೇಲೆ ITI ಉತ್ತೀರ್ಣರಾಗಿರುವವರು ಈ ಒಂದು ಟ್ರೇಡ್ ಅಪ್ರೆಂಟಿಸಸ್ ಈ ಒಂದು ಗ್ರೂಪ್ನಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಆಯಿತಾ, ಇದರಲ್ಲಿ ಟೋಟಲ್ 11 ಪೋಸ್ಟ್ ಇದೆ. 11ರಲ್ಲಿ ನಾನು ಒಂದು ಡಿಗ್ರಿಗೇನೋ ಹೇಳಿದೆ, ಇಂಜಿನಿಯರಿಂಗ್ ಬಿಟ್ಟು ಇನ್ನೊಂದು ಡಿಗ್ರಿ ಪಾಸ್ ಆಗಿರೋರು ಸಹ ಅಪ್ಲೈ ಮಾಡ್ಬೋದು ಅಂತ. ಅದರಲ್ಲಿ ನೋಡಿ BSc ಕೆಮಿಸ್ಟ್ರಿ, ಅದರ ಕೆಮಿಸ್ಟ್ರಿಯಲ್ಲಿ BSc ಕಂಪ್ಲೀಟ್ ಮಾಡಿರೋರಿಗೆ ಟೋಟಲು 2 ವೇಕೆನ್ಸೀಸ್ ಇದೆ ಅನ್ನೋ ಒಂದು ಪೋಸ್ಟಿಗೆ. ಸೊ ಈ ಎಲ್ಲ ಪೋಸ್ಟ್ನವರು 1 ಇಯರ್ ಡ್ಯೂರೇಷನ್ಗೆ ತಗೋತಾ ಇರೋದು. ಅಂತಂದರೆ ಟ್ರೈನಿಂಗ್ ಅಂತ ಹೇಳಿದರೆ ಟ್ರೈನಿಂಗ್ ವೇಕೆನ್ಸೀಸ್ ಅಂತ. ಈ ಒಂದು 1 ಇಯರ್ ಆದಮೇಲೆ ಅವ್ರು ಈ ಪೋಸ್ಟ್ನ ಎಕ್ಸ್ಟೆಂಡ್ ಆದರೂ ಮಾಡ್ಬೋದು ಅಥವಾ ನಿಲ್ಲಿಸ್ಬೋದು. ಮೇ ಬಿ ಗೌರ್ಮೆಂಟ್ ಆಗಿರೋದು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಯಾವುದಕ್ಕೂ ಅಪ್ಲೈ ಮಾಡಿ ಅಟ್ಲೀಸ್ಟ್ 1 ಇಯರ್ ಎಕ್ಸ್ಪೀರಿಯೆನ್ಸು ಆಗ್ಬೋದು. ಸೊ ಇನ್ನು ಮಿಕ್ಕಿದ್ದು ಇನ್ನೇನು ಪೋಸ್ಟ್ಗಳು ಕಾಣ್ತಾ ಇದೆ ಸ್ನೇಹಿತರೆ, ಇದೆಲ್ಲ ITIಗೆ ಸಂಬಂಧಿತ ಪೋಸ್ಟ್ಗಳು. ITI ಯಾರು ಉತ್ತೀರ್ಣರಾಗಿದ್ದೀರೋ ಅವರೆಲ್ಲ ಒಟ್ಟಿಗೆ ಮಾಡೋದು, ಎಲ್ಲದಕ್ಕೂ ಅರ್ಜಿ ಸಲ್ಲಿಸೋದಕ್ಕಾಗಿಲ್ಲ. ಬಟ್ ಅವರವರ ಒಂದು ಕೋರ್ಸ್ ಏನಿದೆ, ಅವರವ್ರ ಕೋರ್ಸ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಫಿಟ್ಟರ್ ಮಾಡಿರೋರಿಗೆ ಒಟ್ಟು 7 ವೇಕೆನ್ಸೀಸ್ ಇದೆ. ITI ಎಲೆಕ್ಟ್ರಿಷಿಯನ್ ಮಾಡಿರೋರಿಗೆ ಒಟ್ಟು 4 ವೇಕೆನ್ಸೀಸು. ಹಾಗೆ MR AC ಮಾಡಿರೋರಿಗೆ 2 ವೇಕೆನ್ಸೀಸು. ಡಿಮನ್ ಸಿವಿಲ್ ಮಾಡಿರೋರಿಗೆ 1 ವೇಕೆನ್ಸೀಸು. ಹಾಗೆ ITI ಸರ್ವೇಯರ್ ಮಾಡಿರೋರಿಗೆ 2 ವೇಕೆನ್ಸೀಸು. ಪ್ಲಂಬರ್ ಮಾಡಿರೋರಿಗೆ 5 ವೇಕೆನ್ಸೀಸು. ವೆಲ್ಡರ್ ಮಾಡಿರೋರಿಗೆ 2 ವೇಕೆನ್ಸೀಸು. ಮೆಕ್ಯಾನಿಕಲ್ ಡಿಸೈನ್ ಮಾಡಿರೋರಿಗೆ 2 ವೇಕೆನ್ಸೀಸು. ಹಾಗೆ ಇನ್ನು ನೋಡಿದ್ರೆ ಮೆಕ್ಯಾನಿಸ್ಟ್ಗೆ 2 ಮತ್ತು ಕಾರ್ಪೆಂಟರ್ಗೆ 2 ವೇಕೆನ್ಸೀಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಇನ್ನು ಎರಡನೇದಾಗಿ ವೊಕೇಶನಲ್ ಅಪ್ರೆಂಟಿಸಸ್ ಅಂತ, ಇದು VHSC ಈ ಒಂದು ಕೋರ್ಸ್ನ ಮಾಡಿರಬೇಕು. VHSC ಇನ್ MLT ಆ್ಯಂಡ್ VHSC ಇನ್ OS. ಈ ಒಂದು ಕೋರ್ಸ್ನ ಮಾಡಿರೋರಿಗೂ ಅಷ್ಟೇ 2 ಪೋಸ್ಟ್ಗೂ 1 ವೇಕೆನ್ಸಿ ಅಷ್ಟೇ ಇರೋದು. ಎಲ್ಲ ಒಂದು ಜಾಬ್ಗೂ 1 ಇಯರ್ ಡ್ಯೂರೇಷನ್ಗೆ ಸದ್ಯಕ್ಕೆ ತಗೋತಾ ಇರೋ ಸ್ನೇಹಿತರೆ. ಇನ್ನು ಅವಾಗಲೇ ಹೇಳಿದ ಗ್ರ್ಯಾಜುಯೇಷನ್ ನೋಡೋಣ. ಇವಾಗ ಇಂಜಿನಿಯರ್ಸ್ಗೆ ಇದು ಇಲ್ಲೇನು ಕಾಣ್ತಾ ಇದೆ, ಇದೆಲ್ಲ BTech ಅಂದರೆ ಇಂಜಿನಿಯರ್ಸ್ಗೆ. ಸಿವಿಲ್ ಇಂಜಿನಿಯರಿಂಗ್ ಮಾಡೋರಿಗೆ 1 ವೇಕೆನ್ಸೀಸ್ ಇದೆ. ಆಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವೇಕೆನ್ಸೀಸ್ ಇದೆ. ಮತ್ತು ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ 1 ವೇಕೆನ್ಸೀಸು. ಮತ್ತು ಇನ್ಸ್ಟಾಲೇಷನ್ ಇಂಜಿನಿಯರಿಂಗ್ ಮಾಡಿರೋರಿಗೆ 1 ವೇಕೆನ್ಸಿ. ಟೋಟಲು ಇಂಜಿನಿಯರ್ಸ್ಗೆ 6 ವೇಕೆನ್ಸೀಸ್ ಇದೆ ಫ್ರೆಂಡ್ಸ್. ಇನ್ನು ಟೆಕ್ನಿಷಿಯನ್ ಅಪ್ರೆಂಟಿಸಸ್ ಅಂತ, ಇದು ಡಿಪ್ಲೊಮಾ ಬೇಸ್ಡ್ ಜಾಬ್ಸ್ ಆಗಿರುವಂಥದ್ದು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿರೋರಿಗೆ 2 ವೇಕೆನ್ಸೀಸ್ ಇದೆ. ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮಾಡಿರೋರಿಗೆ 1 ವೇಕೆನ್ಸೀಸ್ ಇದೆ. ಮತ್ತು ಇನ್ನೊಂದು ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರೋರಿಗೆ ಇನ್ನೊಂದು ವೇಕೆನ್ಸೀಸ್ ಇದೆ. ಸೊ ಇದು ಟೋಟಲು 4 ವೇಕೆನ್ಸೀಸ್ ಇದೆ ಡಿಪ್ಲೊಮಾದವ್ರಿಗೆ. ಸೊ ಇದು ನೀವು ವಿಡಿಯೋ ನೋಡ್ತೀರಿ, ನಿಮ್ಮ ಫ್ರೆಂಡ್ಸ್ ಯಾರು ITI ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದವ್ರು ಇದ್ದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೆ ಏನಾದ್ರು ಹೆಲ್ಪ್ ಆಗ್ಬೋದು. ಆಯಿತಾ, ಇದು ಗೌರ್ಮೆಂಟ್ ಅಂಡರೇ ಬರುವಂಥದ್ದು ಈ ಜಾಬ್ಸ್ ಎಲ್ಲ. ಆಯಿತಾ, ಮತ್ತು ಹಾಗೆ ಮುಖ್ಯವಾಗಿ ಏಜ್ ರಿಲ್ಯಾಕ್ಸೇಷನ್ ನೋಡೋಣ. ಆಯಿತಾ, ಇನ್ನು ಮಿನಿಮಮ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೋದು ಮತ್ತು ಮ್ಯಾಕ್ಸಿಮಮ್ 25 ಇಯರ್ಸು. ಏಜ್ ರಿಲ್ಯಾಕ್ಸೇಷನ್ನ SC ST ಅವ್ರಿಗೆ 5 ಇಯರ್ಸ್ ಕೊಟ್ಟಿದ್ದಾರೆ, ಮತ್ತು OBC ಅವ್ರಿಗೆ 3 ಇಯರ್ಸ್ ಕೊಟ್ಟಿದ್ದಾರೆ. PWD ಅವ್ರಿಗೆ 10 ಇಯರ್ಸ್ ಕೊಟ್ಟಿದ್ದಾರೆ. ಈ ಒಂದು ಏಜ್ ಯಾವ ಡೇಟ್ಗೆ ಅಂತಂದರೆ ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಯಾವತ್ತಿದೆ ಆ ಒಂದು ದಿನಾಂಕಕ್ಕೆ ಅಭ್ಯರ್ಥಿಗೆ ಮಿನಿಮಮ್ 18 ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 25 ಆಗಿರಬೇಕು. ಈ ರಿಲ್ಯಾಕ್ಸೇಷನ್ನು ಕ್ಯಾಸ್ಟ್ಗೆ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ನೀವು ನಿಮ್ಮ ಕ್ಯಾಸ್ಟ್ ಅವರು. ಮತ್ತು ಸ್ನೇಹಿತರೆ, ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. www.irel.com.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟಾಗಿ ಓದ್ಕೊಂಡು ಅಂತ ಹೇಳ್ತಾ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ. ಆಯಿತಾ, ಇನ್ನೂ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ನಿಮಗೆ ಯಾವುದ್ಯಾವ್ದು ಇಂಪಾರ್ಟೆಂಟು ಅದನ್ನು ಮಾತ್ರ ಹೇಳಿದ್ದೀನಿ ನೋಡಿ. ಈ ಒಂದು ನೋಟಿಫಿಕೇಷನ್ನ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ತಪ್ಪು ಮಾಡಬೇಡಿ ಅರ್ಜಿ ಸಲ್ಲಿಸಬೇಕಾದ್ರೆ. ಮತ್ತು ಇನ್ನು ಲಾಸ್ಟ್ ಡೇಟ್ನ ನೋಡ್ಬಿಡೋಣ. ಹಾಗೆ ಸ್ನೇಹಿತರೆ, ಕೊನೆಯದಾಗಿ ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ನೋಡೋಣ. 7/12/2020 ಅಂದರೆ ಮುಂದಿನ ತಿಂಗಳು ಡಿಸೆಂಬರ್ 7ಕ್ಕೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಇದಾಗಿದೆ. ಮತ್ತು ವೆಬ್ಸೈಟ್ನ ಇನ್ನೊಂದು ಸಲಿಬೇಕಂದ್ರೆ ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನಾನು ಏನು ಹೇಳಿದೆ ಆವಾಗಲೇ, ಅದು ಈ ಒಂದು ಡೇಟಿಗೆ ಕ್ಯಾಲ್ಕುಲೇಟ್ ಆಗೋದು.
ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಎಲ್ಲ ಹೇಳಿದ್ದೀನಿ. ಮತ್ತು ನೋಟಿಫಿಕೇಷನ್ ಇಂಗ್ಲೀಷಲ್ಲಿದೆ, ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ ಗೊತ್ತಿರೋರನ್ನ ಒಂದು ಸಲ ನೀಟಾಗಿ ಕೇಳ್ಕೊಳ್ಳಿ ಆಯಿತಾ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇನ್ನೂ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋನ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಗೌರ್ಮೆಂಟ್ ಹುದ್ದೆ ಮಾಹಿತಿ ಜೊತೆ ನೀವು ಸಿಗೋಣ. ಬಾಯ್, ಥ್ಯಾಂಕ್ ಯು.